ನಾಯಿನ ದಿಕ್ತಾಳೆ ಹಾಕೊಂಡತ್ರಲ್ಲ ಅವರು. ರಿಕವರಿ ವೆಹಿಕಲ್ ಯಪ್ಪ, ದಿ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ಗುರು. ಏನು ಹಿಂಗೆಲ್ಲ ಇದೆಯಾ? ಇದೆ ಗೈಸ್ ಬಾಲಾಜಿ ಟೈರ್ ಸೆಂಟರ್. ಬಂತು ಫ್ರಂಟ್ ವೀಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನನ್ನ ಬೈಕಿಗೆ ಟೈರ್ ಚೇಂಜ್ ಮಾಡಿಸ್ತಾ ಇದ್ದೆ. ಟೈರ್ ತಗೊಂಡು ಬಂದು 1 ವೀಕ್ ಆಯಿತಾ, ರೂಮಲ್ಲೇ ಇಟ್ಕೊಂಡಿದ್ದೆ. ಸೊ ಎಂಥ ವಿಷಯ ಅಂದರೆ, ಆ್ಯಕ್ಚುಲಿ ಇವಾಗ ಬೈಕಲ್ಲಿ ಟ್ಯೂಬ್ ಟೈರ್ ಇರೋದು, ಅಂದರೆ ಟೈರ್ ಟ್ಯೂಬ್ಲೆಸ್ಸು, ಬಟ್ ಟ್ಯೂಬ್ ಹಾಕೊಂಡು ಓಡಿಸ್ತಾ ಇದ್ದೆ. ಸೊ ನನ್ನ ಪ್ಲ್ಯಾನ್ ಎಂತ ಇದ್ದಿತ್ತು ಅಂದರೆ, ಇಫ್ ಟೈರ್ ಫುಲ್ಲು ಸಮುದ್ ಹೋಗಲಿ, ಫುಲ್ ಸಮುದ್ ಹೋದ್ಮೇಲೆ ಹೆಂಗೋ ಇದೊಂದು ಟ್ಯೂಬ್ಲೆಸ್ ಕನ್ವರ್ಷನ್ ಮಾಡಿಸ್ಕೊಂಡು ಹೊಸ ಟೈರ್ ಹಾಕೊಂಡು ಓಡಿಸೋ ಅಂದೇಳಿ. ಸೊ ಅದಕ್ಕೆ ಟೈರ್ನ ಮನೆಗೆಲ್ಲ ಇಟ್ಕೊಂಡಿದ್ದೆ. ಈ ಟ್ಯೂಬ್ಲೆಸ್ ಕನ್ವರ್ಷನ್ ಎಲ್ಲಿ ಮಾಡಿಸ್ತಾ ಅಂದರೆ ಶೋರೂಮಲ್ಲಿ ಮಾಡಿಸ್ತಾರೆ, ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲ. ಮಾತಾಡ್ಕೊಂಡು ಬೈಂದೆ 12,000 ಆತ್ತಂಬರು ಟ್ಯೂಬ್ಲೆಸ್ ಕನ್ವರ್ಷನ್, ಎರಡು ಟೈರಿಗೆ ಸೇರಿ 2 ವರ್ಷ ವಾರಂಟಿ ಕೊಡ್ತರು. ಬಟ್ ಎಂತಂದ್ರೆ ನಂಗೆ ಲಾಪಿಗೆ ಟೈಮೇ ಇರಲಿಲ್ಲ. ಅದು ಅಲ್ಲದೆ ನನಗೆ ಅರ್ಜೆಂಟ್ ಊರಿಗೆ ಹೋಯ್ಕ ನಾಡ್ದು, ಅದಕ್ಕೋಸ್ಕರ ಶೋರೂಮಿಗೆ ಕೊಟ್ಟು ಒಂದು 4-5 ದಿನ ತಗೊಂತಾರೆ ಶೋರೂಮಲ್ಲ, ಗಮ್ಮೆಲ್ಲ ಗಟ್ಟಿ ಐಕಲ್ಲ. ಸೊ ನಾನು ಈಗ ಅರ್ಜೆಂಟ್ ಊರಿಗೆ ಹೊರಟಿದ್ದೆ, ಹಾಗಾಗಿ ಟ್ಯೂಬ್ಲೆಸ್ ಕನ್ವರ್ಷನ್ ಮಾಡ್ಸೋಕ್ಕಾತಿಲ್ಲ ಈಗ. ಅದಕ್ಕೆ ಈಗ ಟ್ಯೂಬ್ ಹಾಕೊಂಡು ಓಡಿಸೋಂದೇಳಿ ಸದ್ಯಕ್ಕೆ. ಅದಕ್ಕೆ ಟೈರ್ ತಗೊಂಡು ಎಲ್ಲಿ ಟೈರ್ ತಗೊಬಂದೆ ಅದೇ ಅಂಗಡಿ ಹಾತಿದ್ದೆ. ಈಗ ಅವ ಟೈರ್ ಚೇಂಜ್ ಮಾಡಿ ಕೊಡ್ತಾಂಬ್ರ, ಟ್ಯೂಬಲ್ಲಿ ಆಗಿ ಕೊಡ್ತಾರಂತ ಕಾಣ್ಕೀಗ. ಲೆಟ್ಸ್ ಸಿ. ಏನು ಬಿಸಿಲು ಗುರು ಯಬ್ಬ. ಬೆಂಗಳೂರು ಬರ್ತಾ ಊರು ಬದಿದ್ದು ಕಣಗಾತಿತ್ತಪ್ಪ. ಚಳಿ ಅಂದೇ ಇಲ್ಲ ಬೆಂಗಳೂರು ಬದಿಗೆ, ಊರು ಬದಿಗೆ ಇದ್ದೇನೋ ಅನಿಸ್ತಾ ಇತ್ತಪ್ಪ. ಗಾಯ್ಸ್ ಇನ್ನೊಂದೆಂತ ಅಂದರೆ, ಈ ಹಳೆ ಟೈರ್ 30,000 ಕಿಲೋಮೀಟ್ರ್ ಬಂದಿತ್ತು. ಗ್ರೇಟ್ ಅಲ್ಲ. ಹೆಚ್ಚಿನದು ಯಾರ್ದು ಗೊತ್ತಿಲ್ಲ ಇಷ್ಟೊಂದು. ನೀವು ಹೆಂಗೆ ರೈಡ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ಕೆಲದೆಲ್ಲ 20,000 15,000 ಹಿಂಗೆ ಹೋಗ್ಬಿಡುತ್ತೆ ಟೈರು. ನನ್ನ ಮಾತ್ರ 30,000 ಬಂದಿತ್ತು ಗುರು, ಕ್ರೇಜಿ. ನಂಗೆ ಇನ್ನೊಂದು ಹೆದರಿಕೆ ಎಂತ ಅಂದರೆ, ಈ ಲೋಕಲ್ ಗ್ಯಾರೇಜಲ್ಲಿ ಕರೆಕ್ಟ್ ಮಾಡಿ ಟೈರ್ ತೆಗೆದು ಫಿಟ್ ಮಾಡ್ತಾರೆ ಇಲ್ಲ ಅಂದೇಳಿ ಡೌಟ್. ಅದೇ ಸ್ವಲ್ಪ ಹೆದರಿಕೆ. ಕಳ್ಸಲ್ಲ ಒಂದು ಇನ್ಸಿಡೆಂಟ್ ಆದ್ದರಿಂದ ಹೆದರಿಕೆ ಇತ್ತು. ಬಟ್ ಎಂತ ಮಾಡೋಕ್ಕಾಗತ್ತಲ್ಲ, ಈಗ ಟೈರ್ ರೀಪ್ಲೇಸಿಗೆಲ್ಲ ಶೋರೂಮಲ್ಲಿ ಮಾಡಿ ಕೊಡೋದಿಲ್ಲ ಅವರು. ಮಾಡಿ ಕೊಡ್ತೆ ಅಂದರೆ ಅವ್ರು ಒಂದು ಅರ್ಧ ದಿನ ಒಂದಿನ ವೆಯ್ಟ್ ಮಾಡ್ಕೊಂತಾರೆ ಅವ್ರಿಗೆ. ಮಸ್ತ್ ಗಾಡಿ ಇರೋದು. ಒಂದು ಸ್ವಲ್ಪ ಜಾಗೃತಿ ಮಾಡಿ ಕೇಂಬೋದು ಅವನ ಹತ್ರ. ಫಸ್ಟಿಗೆ ಸಮ ಮಾಡಿ ಹೇಳೋದು. ಫಸ್ಟಿಗೆ ಅವನಿಗೆ ತೋರಿಸೋದು ವೀಲ್ ಕರೆಕ್ಟಾಗಿ ರನ್ ಆತಿತ್ತು ಮಾರ ಅಂದೇಳಿ. ಎಲ್ಲಿರೇ ಏನಿಲ್ಲ ಆಮೇಲೆ ಕಡೆ ಸುಮ್ಮನೆ ನಾವು ಯಾಕೆ ಮೈಮೇಲೆ ಹಾಕಂದು ಕಳಿಸಲ್ಲ. ಹೀಗೆ ಈ ಕೆಲವ್ರಿಗೆ ಗೊತ್ತಿತ್ತಲ್ಲ, 3-4 ಸಾವಿರ ರೂಪಾಯಿ ಖರ್ಚು ಬಂದಿತ್ತು ನನಗೆ ಒಂದು ಪಂಚರಿಂದ. ಅದ್ರ ಮೇಲೆ ಸ್ವಲ್ಪ ಜಾಗ್ರತೆ ಮಾಡ್ಕೊಂಡು ಕಾತ್ತೀವಿ. ಎಂತ ತಂದಳಿ ಇಲ್ಲೇ ಬಂತು ಗುರು ಅಂಗಡಿ. ಇದೆ ಗೈಸ್ ಬಾಲಾಜಿ ಟೈರ್ ಸೆಂಟರ್. ಸರ್, ಅದು ಮೊನ್ನೆ ಟೈರ್ ತಗೊಂಡು ನಿಮ್ಮ ಹತ್ರ, ಅದು ಫಿಟ್ ಮಾಡಿ ಕೊಡ್ತಾರೆ ಯಾರು? ಮಾಡಿ ಕೊಡ್ತಾರಾ? ಪಕ್ಕ ಶಾಪಾ? ಹಾಂ. ಸೊ ಒಂದು ಚಾಲೆಂಜ್ ಇದೆ, ಏನಂದರೆ ಲಾಸ್ಟ್ ಟೈಮ್ ಟ್ಯೂಬಿಗೆ ಅದು ಸೀಲೆಂಟ್ ಹಾಕಿದ್ದು, ಅಂದರೆ ಪಂಕ್ಚರ್ ಕಿಟ್ಟನ್ನು ಬರುತ್ತಲ್ಲ ಲಿಕ್ವಿಡ್, ಅದು ಹಾಕದ. ಸೊ ಪಂಕ್ಚರ್ ಕಿಟ್ ಹಾಕಿದ್ದು, ಅದೀಗ ಅದೇ ಟ್ಯೂಬ್ ಹಾಕ್ಲಕ್ಕ ಎಂಥದ್ದು ಗೊತ್ತಿಲ್ಲ ಕಾಣ್ಕೀಯ. ಹಾಂ सर वो ब्रेक दब गया, गाड़ी हिल ही नहीं रही है। फोन भी नहीं आता उसको, डॉक्टर बुला लेना ಭಯ್ಯ. ಇದೊಂಟಾ ಟೈರ್ ಹಾಕ್ಕೊಡ್ಬೇಕು. ಇದು ಬ್ರೋ
ಲಾಸ್ಟ್ ಟೈಮು ಕನ್ನಡ ಹಿಂದಿ ಕನ್ನಡ ಹಾಂ. ಇದು ಟ್ಯೂಬ್ ಲಿಕ್ವಿಡ್ ಬರುತ್ತಲ್ಲ, ಆ ಪಂಕ್ಚರ್ ಕಿಟ್ಟು ಟ್ಯೂಬಿಗೆ ಹಾಕಿದ್ದು ರೀಯೂಸ್ ಮಾಡ್ಬೋದಾ? ಹಾಂ, ಟ್ಯೂಬಿಗೆ ದುಡ್ಡು ಉಳಿತು. ಸರಿ ಬಾ, ತಂದೆರಡು ಟಯರು ಕಟ್ಟಿದ್ದು ಬ್ರೋ. ಹಾಂ, ಒಂದು ವಾರ ಆಯ್ತು ತಗೊಂಡೋಗಿ. ಅದು ಯಾರಂದ್ರೆ ಮಾಡೋಕ್ಕಾಗಲ್ಲ. ಅದು ನಾನು ಶೋರೂಮಿಗೆ ಕೊಡ್ಕೊಂತ ಮಾಡಿದೆ, ಟೈಮೇ ಸಿಕ್ಕಲಿಲ್ಲ ನನಗೆ. ಶೋರೂಮ್ ಕೊಟ್ಟರೆ ಡಬಲ್ ಕಾಸು ಖರ್ಚು ಮಾಡ್ತಾರೆ. ಹಾಂ ಹೌದು. ಮತ್ತು ಲೋಕಲಲ್ಲಿ ಯಾರು ನಂಗೆ ಅಷ್ಟು ಪರಿಚಯ ಇಲ್ಲ ಮಾಡೋರು. ಅದು ಮೈನ್ ಇಂಪಾರ್ಟೆಂಟ್. ಅದು ಅವ್ರು ವಾರಂಟಿ ಕೊಡ್ತಾರೆ ಶೋರೂಮ್ ಅವರು. ಹೇಳಿದ್ನಲ್ಲ, ಅವ್ನು ಹೇಳ್ತಾ ಇದ್ರೆ ಅವ್ನು ಮಾತಾಡಿದ್ದೇ ಮಾತಾಡ್ತಾನೆ ಹುಡುಗ. ಹಾಂ ವರ್ಕ್ಶಾಪ್ ಹೋದ್ರೆ ಗಾಡಿ ಬರ್ತದೆ ರಿಪೇರಿ. ಹಾಂ, ಡೈರೆಕ್ಟ್ ನೀನು ಬಂದ್ಬಿಟ್ಟು ರಿಪೇರಿ ಮಾಡೋದು ಯಾರು ಮಾಡ್ತಾರೆ? ಏನು ರಿಪೇರಿ? ಗಾಡಿ ರಿಪೇರಿ ಅಂದರೆ ಏನು ಬ್ಲಾಕ್ ಆಗಿ ಜಾಗ ಆಗಿ. ಹಾಂ ಹಾಂ ಹಾಂ, ಹೌದಾ ಬಾಸ್? ಟ್ಯೂಬ್ಗಾದ್ರೆ ಎಷ್ಟಿದೆ ನಮ್ಮದು ರಾಯಲ್ ಎನ್ಫೀಲ್ಡ್? ಟ್ಯೂಬಾ ಹಾಂ, ತಗೊಳ್ಳೋದಾದ್ರೆ ಮುಂದೆ ಹಿಂದೆ ಎರಡು 450 400 450 400. ಲಾಸ್ಟ್ ಟೈಮ್ ಎಂತ ಇದು ಪ್ರಾಬ್ಲಮ್ ಆದ ಗಳಿಗೆ ಬಂದಿರಲ್ಲ ನಮ್ದು RS ಇಂದ ಟ್ಯೂಬ್ ಹೋಯ್ತು ಅಂದೇಳಿ ಒಂದು ಹೊಸ ಟ್ಯೂಬ್ ಆಗ್ತದೆ. ಆ ಟ್ಯೂಬಿಗೆ 1,000 ರೂಪಾಯಿ ತಗೊಂಡಿದ್ದೆ ಒಂದು ಟ್ಯೂಬಿಗೆ. ಆ್ಯಕ್ಚುಲಿ ಕಾಮ್ಕಾರ್ 400 ರೂಪಾಯಿ. ಎಷ್ಟು ಮೋಸ ಮಾಡ್ತಾರೆ ಮಾರೆ ಅವರು ರಾಯಲ್ ಎನ್ಫೀಲ್ಡರಲ್ಲ. ಅಂದರೆ ಅವ್ರ ಮಿಸ್ಟೇಕ್ ಅಲ್ಲ, ಅವ್ರು ಥರ್ಡ್ ಪಾರ್ಟಿಯಿಂದ ಇದು ಮಾಡ್ತಾರಲ್ಲ ಅವರು. ಅಂತ ಮಾಡೋಕ್ಕಿಲ್ಲ, ನಮ್ಗೆ ಆ ಸಿಚುವೇಶನಲ್ಲಿ ಬೇಕಿರುತ್ತೆ. ಇದು ಕಾಣಿ MRF ಇದು ಹೆಂಗಿತ್ತು ಬಟನ್, ಆಫ್ ರೋಡ್ ಟೈರ್ ಇದು. ಬಟ್ ಅದು ಹಾಕ್ಸಿಲ್ಲ, ನಂದು ಸ್ಟಾಕಲ್ಲಿ ಬಂತಲ್ಲ ಅದ್ರ ಟೈರ್ ಹಾಕ್ಸಿದೆ C8 ಕಾಣಿ. ಎಂಥದ್ದು ಇಲ್ಲ, ಟೈರ್ ಜೀವೇ ಇಲ್ಲ, ಬೋಳ ಆಯ್ತು. C8 ಸೇಮ್ ಅದೇ ಕಂಪ್ನಿದೆ ಟೈರ್ ಹಾಕ್ಸಿದೆ. ಈಗ ಎಲ್ಲ ಆಯ್ತು ಮಾರ ಟೈರು, ಎಲ್ಲ ಇತ್ತು ಇದೇ ಟೈರ್. ಸೊ ಇದನ್ನು ಸಣ್ಣ ಅಂಗಡಿ. ಸೊ ಕಾಣಿ ಗೈಸ್, ನೀವೆಲ್ಲಾದರೂ ಈಚೆಗೆ ಯಲಹಂಕ ಹೆಬ್ಬಾಳ ಸೈಡ್ ಇದ್ದರೆ ಈ ಅಂಗಡಿ ಬನ್ನಿ. ಟೈರ್ ಅಂಗಡಿಯವ್ರು ಒಳ್ಳೆ ಇದ್ದು ಆ್ಯಕ್ಚುಲಿ, ಚೆನ್ನಾಗಿ ಮಾತಾಡ್ತಾರೆ ಅವರು. ಸೆಲೆಕ್ಟ್ ಮಾಡಿದ್ರೆ ಹೆಲ್ಪ್ ಮಾಡ್ತಾರೆ ನಿಮ್ಗೆ ಟೈರು. ಆ್ಯಂಡ್ ಟೈರ್ ತಗೊಬಂದರೆ ಇಲ್ಲಿ ಫಿಟ್ ಮಾಡಿ ಕೊಡ್ತೀರಿ, ಸಣ್ಣ ಅಂಗಡಿ ಇತ್ತಿಲ್ಲ. ಓಕೆ, ಒಂದ್ಸಲ ತೋರಿಸ್ಬಿಟ್ಟು ನಿಮಗೆ ಟೈರ್ ಫ್ರೀಯಾಗಿ ಹೋಗ್ತಾಯಿದೆ. ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಗಿತ್ತು. RSI ಕಡೆಯಿಂದ ಬಂದರು, ಈ ರಾಡ್ ಇದೆಲ್ಲ 3,000 4,000 ಖರ್ಚು ಮಾಡ್ತೀವಿ. ಅದಕ್ಕೋಸ್ಕರ ಸೇಫ್ಟಿ ನಾವು ಹೇಳ್ತಲ್ಲ ಈಗ ಫ್ರೀ ಇದೆ ಅದು. ಫಿಟ್ ಮಾಡಿದ್ಮೇಲೆ ಶಾಫ್ಟಲ್ಲಿ ಇನ್ನೊಂದು ಸ್ವಲ್ಪ ಬೆಂಡ್ ಬಂದರೆ ಟೈಟ್ ಆಗುತ್ತೆ, ಅದಕ್ಕೆ. ಹಾಂ, ಮಿಷಿನ್ ಇದೆಯಾ? ಮಿಷನಲ್ಲಿ ಹಾಕ್ತೀರಾ? ಗೈಸ್ ಫೈನಲಿ ಟೈರ್ ರಿಮೂವ್ ಆಯಿತು. ಅದನ್ನ ಟೈರ್ ತಗೊಂಡು ಆರತ್ತೆ ಇಲ್ಲ ಅವ್ರ ಅಂಗಡಿಗೆ. ಮಿಷನಲ್ಲಿ ಹಾಕಿ ತೆಗಿತೀರಂದ್ರೆ ಒಳಗಿದ್ರು ಒಳಗಪ್ಪ, ಒಳಗೆ ಬರ್ಬೋದಾ? ಚಪ್ಪಲ್ ಬೇಕಾ? ಕೆಲಸ ಟ್ಯೂಬ್ ತೆಗೆದ್ರೆ ಕಣ, ಇದೇ ಟ್ಯೂಬ್, ಅದೇ ಟ್ಯೂಬ್ ಅದೇ ಇರುತ್ತೆ. ಈಗ ಟೈರ್ ಮಾತ್ರ ಚೇಂಜ್ ಮಾಡೋದು. ರಿಮ್ ಕಾಣಿ, ರಿಮ್ಮು ಫೈನಲಿ ಆಯಿತು ಗುರು. ಬ್ಯಾಕ್ ಟೈರ್ ಫಿಟ್ ಸೊ ಎಲ್ಲ ಕರೆಕ್ಟಾಗಿ ಫಿಟ್ ಮಾಡಿ ಕೊಟ್ಟಿದ್ದಾರೆ ಅಣ್ಣ. ಅವನ ಹತ್ರ ಕೂತ್ಕೊಂಡು ನೀಟಾಗಿ ಫಿಟ್ ಮಾಡಿಸ್ಕೊಂಡೆ. ಟೈರ್ ಇವಾಗ ಸ್ಮೂತಾಗಿ ರನ್ ಆಗ್ತಾಯಿದೆ. ವೇಟ್ಸ್ ಎಲ್ಲ ತಿರ್ಸಿಕೊಂಡು ಹೆಡ್ ಸ್ಪೇಸ್ ಕರೆಕ್ಟಾಗಿ ರನ್ ಆಗ್ತಾಯಿದೆ ಟೈರು. ಶಾಫ್ಟು ಡಿಸ್ಪ್ಲೇಟ್ ಎಲ್ಲ ಕರೆಕ್ಟಾಗಿ ಹಾಕಿದ್ದಾರೆ ನೀಟಾಗಿ. ಸೂಪರ್ ಕೆಲಸ ಲೈಕ್ ಮಾಡಿದ ಮೇಲೆ. ಈಗ ಫ್ರಂಟ್ ವೀಲ್ ಅಂತ ಹಾಕಿರ್ತೀವಿ, ಫ್ರಂಟ್ ವೀಲ್ ಅಂತ ರಿಮೂವ್ ಮಾಡಿ ಬಟ್ಟ ಮಾಡಿ ಹೋಯ್ತು ಮಾರ ಆಫೀಸಿಗೆ ಹೋಯ್ತು. ಈಗ ಟೈಮ್ ಆಯಿತು.
ಎಸ್ ಗುಡ್. ಈಗ ಫ್ರಂಟ್ ವೀಲ್ ನಾನು ಫಸ್ಟ್ ಟೈಮ್ ತೆಗಿತಾ ಇತ್ತು ಮೇಲೆ. ಬ್ಯಾಕ್ ವೀಲರು ಒಂದು 2-3 ಸಲ ಬಿಚ್ಚಿದೆ. ಫ್ರಂಟ್ ವೀಲ್ ಫಸ್ಟ್ ಟೈಮ್. ಥರ ಡಿಫ್ರೆಂಟ್ ಇದೆ ಈಗ ಫ್ರಂಟ್ ವೀಲು. नहीं वो मैं भूल गया वो ये चाइनीज़ कंपनी का है. चलेगा वो, ज़्यादा टाइम नहीं यूज़ करते. टाइम जाता रहती है सुबह जन कान ले लो. बहुत लंबा है वो बोल्ट. नहीं होगा वो सब. ನೋಡಿ ಗೈಸ್, ಟಯರ್ ಎಲ್ಲ ಸುಮಾರು ಕಂಪ್ನಿ ಇತ್ತು. ಎಲ್ಲ ಸಿಯೇಟ್, ಆಮೇಲೆ ರೀಸ್ ಸುಮಾರು ಇತ್ತು. ರೀಸ್ ಟಯರ್ ಒಂದು 4,000 ಆತಂದ್ರೆ ಇದಕ್ಕಿಂತ 1,000 ರೇಟ್ ಜಾಸ್ತಿ. ಬಟ್ ಬಟನ್ಸ್ ಒಳ್ಳೆ ಡೀಪ್ ಇತ್ತು. ಬಟ್ ನಾನು ತಗೊಂಡ್ಕೊಯ್ಲಿಲ್ಲ, ಸಾಕಿದೆ ಆರಾಮ್ ಸಾಕಿದೆ. ಸ್ಟಾಕ್ ಟಯರ್ ಒಳ್ಳೇದಿತ್ತು, ನನಗೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಒಳ್ಳೆ ಗ್ರಿಪ್ ಇಟ್ಟಿದೆ. ಅದಕ್ಕೆ ಸೇಮ್ ಇದೇ ಟಯರ್ ಹಾಕ್ಸಿದೆ. ರೀಸ್ ಆದರೆ 1,000 ಜಾಸ್ತಿ, ಫ್ರಂಟ್ ಆದರೆ ಒಂದು 200 ರೂಪಾಯಿ ಜಾಸ್ತಿ ಅದು. ಬಟ್ ಎಂತಂದ್ರೆ ರೀಸಲ್ಲ ಬ್ಯಾಕ್ ಟೈರಿಗೆ ಟ್ಯೂಬ್ಲೆಸ್ ಬಂತಂದ್ರೆ, ಬಟ್ ಫ್ರಂಟ್ ಟೈರಲ್ಲಿ ಟ್ಯೂಬ್ಲೆಸ್ ಬಂದಿಲ್ಲ ಅವ್ರಿಗೆ, ಟ್ಯೂಬೇ ಹಾಕ್ಸ್ಕೊಳ್ತು. ಅದು ನಮ್ಮದು ರೀಸನ್ ನಾನು ಸಿಯೇಟ್ ಪರ್ಚೇಸ್ ಮಾಡೋದು. ಬಂತು ಫ್ರಂಟ್ ವೀಲ್. आता नहीं सेफ्टी के लिए. हाँ सेफ्टी के लिए. हाँ हाँ ಫಸ್ಟ್ ಟೈಮ್ ಗುರು ಫ್ರಂಟು ಫೋರ್ಕ್ ತೆಗಿಯೋದು. ಆ್ಯಕ್ಚುಲಿ ಫೋರ್ಕ್ ಅಲ್ಲ, ಟಯರ್ ತೆಗಿಯೋದು. ಯಾವ ಥರ ಕಾಣಿಸ್ತಾ ಇದೆ ನೋಡಿ ಸೈಡಿಂದ. ಫ್ರಂಟ್ ವೀಲ್ ಅಂದರೆ ಎಂಥದ್ದು ಇಲ್ಲ ಗುರು, ಫ್ರಂಟ್ ವೀಲ್ ಇಲ್ಲ ಅಂದರೆ ಕ್ರೇಜಿ. ಇವಾಗ ಇದನ್ನು ತೆಗೆದು ಬೇರೆ ಟೈರ್ ಹಾಕ್ತಿರ್ತಾನೆ. ಇದು ಫ್ರಂಟ್ ವೀಲ್ ಟೈರು, ಸೇಮ್ ಸಿಯೇಟೆ. ಆಯ್ತು ಗುರು, ಫೈನಲಿ ಯಾವುದೇ ಟಯರ್ ಎಲ್ಲ ಮಾಡಿ ಫಿಟ್ ಮಾಡಿ ಮೇಲಿಂದ ಹಳೆ ಟೈರ್ ಇಲ್ಲೇ ಇರಲಿ. ಹಳೆ ಟೈರಿಗೆ ಎಂತ ಜಿ ಇಲ್ಲ ಅದೇ ಹಳೆ ಟೈರ್ ಬೇಡ. ಸೊ ಎಸ್, ಗಾಡಿ ಕೆಲಸ ಮುಗೀತು. ಮತ್ತೆ ಈಗ ಸೀದಾ ಮನೆಗೆ ಹೋಗಿ ಆಫೀಸಿಗೆ ಹೋಗಿ ಮಾರ. ಟೈಮ್ ಬೇರೆ 11:30. ನಾಯಿ ದಿಕ್ತಾಳೆ ಕಂಡತ್ರಲ್ಲ ಅವರು. ಓ ಸ್ವಲ್ಪ ಗಾಡಿ ಹೈಟ್ ಆಯ್ತು ಗುರು. ಆಲ್ ರೈಟ್ ಗಾಯ್ಸ್, ಇಲ್ಲಿಂದ ಓಡುವಂಥ ಸಮಯ. ಥ್ಯಾಂಕ್ಸ್ ಬಾಯ್. ಭಯ ಒಳ್ಳೆ ಲೈಕ್ ಮಾಡಿ ಕೊಟ್ರ. ಟಯರ್ ಎಷ್ಟು ಡಿಫ್ರೆನ್ಸ್ ಆಗ್ತಾಯಿದೆ ಗುರು, ಮೊದಲಿನ ಟೈರಿಗೆ ಇದಕ್ಕೆ ಓಡಿಸೋದಕ್ಕೂ. ಹಬ್ಬ ತುಂಬ ಡಿಫ್ರೆನ್ಸು. ಮೊದಲೊಂಥರ ಟರ್ನ್ ಮಾಡಿದ್ರೆ ಸ್ಟ್ರಗಲ್ ಥರ ಆಗ್ತಿತ್ತು, ಇದೊಂಥರ ಬೇರೆ ಥರನೇ ಡಿಫ್ರೆನ್ಸ್ ಇವರು. ಬೇರೆ ಗಾಡಿ ಓಡ್ದಂಗಿತ್ತು. ಸೂಪರ್. ಈ ಟಯರ್ಗೆ ಯೂಸ್ ಆಗಬೇಕು, ಹೊಸ ಟಯರ್ ಅಲ್ಲ. ಆಲ್ ರೈಟ್ ಗೈಸ್, ಇದು ಟಯರ್ ಚೇಂಜ್ ಮಾಡಿದ್ದು ವ್ಲಾಗು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಸ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಏನಿದು ಸಾಲ ವಸೂಲಾತಿ ವಾಹನ ರಿಕವರಿ ವೆಹಿಕಲ್. ಯಪ್ಪ, ದಿ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ಗುರು. ಏನು ಹಿಂಗೆಲ್ಲ ಇದೆಯಾ? ಹಿಂಗೂ ಇದೆಯಾ ಮತ್ತೆ? ಅದಕ್ಕಂತಾನೆ ವೆಹಿಕಲ್ಲು. ಒಳ್ಳೆ ಸ್ನೇಹಿತರೆ, ಬ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ತನಕ ಟೇಕ್ ಕೇರ್, ಎಂಜಾಯ್ ಯುವರ್ ರೆಸ್ಟ್ ಆಫ್ ದ ಡೇ ಆರ್ ನೈಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.